ಜುಲೈ ಮಂತ್ ನನಗೊಂದು ತುಂಬ ಇಂಪಾರ್ಟೆಂಟ್ ಮಂತ್. ಯಾಕೆ? ಈ ಜುಲೈ ಮಂತು ಜಸ್ಟ್ ಒಂದು 5ನೇ ತಿಂಗಳ ಈ 36 ತಿಂಗಳ ಜರ್ನಿನಲ್ಲಿ ಇಲ್ಲ ಏನಾದರೂ ಒಂದು ಸ್ಪೆಷಲ್ ಆಗಿ ಒಂದಿಷ್ಟು ವಿಷಯನ ನಾವು ಅಚೀವ್ ಮಾಡಿದ್ದೀವ ಅಂತ ಹೇಳೋದೇ ಈ ನನ್ನ ವೀಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕೆ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನಲ್ಲಿ ಮೊದಲನೇ ವೀಡಿಯೋ ನೋಡ್ತಿದ್ರೆ, ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನಾನು ಬಂದು 3 ವರ್ಷದಲ್ಲಿ 1 ಕೋಟಿ ಅಚೀವ್ ಮಾಡೋದಕ್ಕೆ ಇಲ್ಲ ಸೇವ್ ಮಾಡೋ ಜರ್ನಿನಲ್ಲಿದ್ದೀನಿ. ಆ್ಯಂಡ್ ಈ ಚಾನಲ್ ನನ್ನ ಆ ಜರ್ನಿನ ಕ್ಯಾಪ್ಚರ್ ಮಾಡುತ್ತೆ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ ನೋಡಿ ನನ್ನ ಜರ್ನಿ ಫಾಲೋ ಮಾಡಿ. ಸೊ ಇವತ್ತು ಬಂದು ನಮ್ಮ ಈ 3 ವರ್ಷದ ಜರ್ನಿನಲ್ಲಿ ದಿನ 147. ಸೊ ನಾನು ಇನ್ನೇನು ಜುಲೈ ಮುಗಿಯುತ್ತಲ್ಲ, ಇನ್ನೊಂದು 2 ದಿವಸ ಇರೋದು. ಸೊ ಇದು ಜುಲೈ ತಿಂಗಳಲ್ಲಿ ನಾನು ಹಾಕ್ತಿರೋ ಲಾಂಗ್ ವಿಡಿಯೋ, ಲಾಸ್ಟ್ ಲಾಂಗ್ ವಿಡಿಯೋ. ಸೊ ಈ ಜುಲೈ ತಿಂಗಳಲ್ಲಿ ಏನೇನಾಗಿದೆ ಅಂತ ನಾನು ನೋಡ್ತಿದ್ದೆ. ಆವಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಯಿತು. ಅಂದರೆ ಅದು ಮೊದಲನೇ ಸತಿ ನಾವು ಮಾಡಿರೋದು ಈ 5 ತಿಂಗಳಲ್ಲಿ. ಸೊ ಅದೆಲ್ಲ ನಿಮ್ಮ ಹತ್ರ ಒಂದು ಸತಿ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು 1 ಲಕ್ಷ ಸೇವಿಂಗ್ಸ್ನ ಕ್ರಾಸ್ ಮಾಡಿದ್ವಿ ಅಲ್ಲ. ಸೊ ನಮ್ಮ ಸೇವಿಂಗ್ಸ್ ನಿಮಗೆ ಗೊತ್ತು, 1 ಕೋಟಿ ಜರ್ನಿನಲ್ಲಿ ನಾವು ಸೇವ್ ಮಾಡೋ ದುಡ್ಡನ್ನೆಲ್ಲ ಮಿಸ್ಟ್ರಿ ಬಾಕ್ಸ್ ಆಗಲಿ ಇಲ್ಲ ಬೇರೆ ದುಡ್ಡಾಗಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಹಾಕ್ತಿದ್ದೀವಿ. ಅದನ್ನ ಇದೇ ಜರ್ನಿಗೆ ಮಾತ್ರ ಮುಡಿಪಾಗಿಟ್ಟಿದ್ದೀವಿ. ಸೊ ಆ ಅಕೌಂಟಲ್ಲಿ 1 ಲಕ್ಷ ದಾಟಿದ್ವಿ ಜುಲೈ ತಿಂಗಳಲ್ಲಿ. ಎರಡನೇದು ಹೈಯೆಸ್ಟ್ ಒನ್ ಡೇ ಟಾರ್ಗೆಟ್ ಆದ 5,000 ರೂಪಾಯಿನ ನಾವು ಸೇವ್ ಮಾಡಿದ್ವಿ. ಇಷ್ಟು ತಿಂಗಳಲ್ಲಿ ಯಾವಾಗಲೂ ನಾವು ಮಿಸ್ಟ್ರಿ ಬಾಕ್ಸಲ್ಲಿ ಇಷ್ಟು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಒಂದು 2,000 2,500 ಹಾಕಿದ್ದೀವಿ ಅಲ್ಲ. ಸೊ ಫಸ್ಟ್ ಟೈಮ್ ಒಂದೇ ದಿವಸದಲ್ಲಿ 5,000 ರೂಪಾಯಿ ನಾವು ಸೇವ್ ಮಾಡಿದ್ವಿ ಈ ತಿಂಗಳು. ಸೊ ಅದು ಎರಡನೇ ಸಕ್ಸಸ್. ಆಮೇಲೆ ಮೂರನೇದು ಬಂದು ಈ ತಿಂಗಳು ನಾವು ಇಟ್ಟಿರೋ ಟಾರ್ಗೆಟ್ ಬಂದು ಸೇವಿಂಗ್ಸ್ ಟಾರ್ಗೆಟ್ 45,000. ಈ 5 ತಿಂಗಳಲ್ಲಿ ಇದೇ ನಮ್ಮ ಮೊದಲನೆಯ ಹೈಯೆಸ್ಟ್ ಸೇವಿಂಗ್ಸ್ ಟಾರ್ಗೆಟ್. ಓಕೆನಾ? ಆಮೇಲೆ ಯೂಟ್ಯೂಬ್ ಸೆಟಪ್. ಸೊ ನಾನು ಹೇಳಿದ್ದೆ 100 ಸಬ್ಸ್ಕ್ರೈಬರ್ಸ್ ದಾಟಿದ್ರೆ ನಾನು ನನ್ನ ಯೂಟ್ಯೂಬ್ ಚಿಕ್ಕ ಸೆಟಪ್ಪು, ಬಟ್ ಆ ಯೂಟ್ಯೂಬ್ ಸೆಟಪ್ನ ಹೇಳ್ಕೊಡ್ತೀನಿ ಅಂತ. ಸೊ ಆ ವಿಡಿಯೋ ಒಂದು ಆಚೆ ಬಂತು. ಆಮೇಲೆ 2ನೇ FD. ಸೊ ಒಂದು FD ಹಾಕ್ದಾಗಲೇ ನಿಮಗೆ ಗೊತ್ತು ನಾನು ಎಷ್ಟು ಖುಷಿ ಪಟ್ಟಿದ್ದೆ ಅಂತ. ಬಟ್ ಈ ಜುಲೈ ತಿಂಗಳಲ್ಲಿ ನಾವು ನಮ್ಮ 2ನೇ FDನ ಓಪನ್ ಮಾಡಿದ್ವಿ. ಸೊ ಅದು ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಈ ನನ್ನ ಜರ್ನಿನಲ್ಲಿ. ಆಮೇಲೆ ಏನೇ ಆದರೂ ಈ ಜರ್ನಿನಲ್ಲಿ ನಾನು ಚಿನ್ನನ ಪರ್ಚೇಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಅಲ್ವಾ. ಯಾಕಂದರೆ ತುಂಬ ಜನ ನಾನು ಹೇಳಿದಂಗೆ ಕಮೆಂಟ್ಸಲ್ಲಾಗಲಿ ಬೇರೆ ನನ್ನ ಮೀಟ್ ಮಾಡಿದಾಗಲಿ ಕೇಳ್ತಿದ್ರು, ಈ 1 ಕೋಟಿ ಜರ್ನಿನಲ್ಲಿ ನೀವು ಸೇವ್ ಮಾಡಿದ ದುಡ್ಡಲ್ಲಿ ಚಿನ್ನನ ತೊಗೋತೀರಾ ಅಂತ. ಸೊ ನಾನು ನಿಮ್ಗೆ ಹೇಳ್ದಂಗೆ ಆ ರೀಸನ್ಸ್ ಎಲ್ಲ ಆ ವಿಡಿಯೋಲಿ ಹೇಳಿದ್ದೀನಿ. ನಾನು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ. ನಾನು ಈ ಜರ್ನಿನಲ್ಲಿ ಚಿನ್ನ ತೊಗೊಳ್ಳಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದು ಈ ತಿಂಗಳು ಮುಗಿದ್ರೆ ನಾವು ಸಕ್ಸಸ್ಫುಲ್ಲಾಗಿ 5 ಮಂತ್ಸ್ ಸೇವಿಂಗ್ಸ್ನ ಮುಗಿಸಿದ್ದೀವಿ. ನಾವು ಫಸ್ಟು ಶುರು ಮಾಡಿದಾಗ ಒಂದು 600 ರೂಪಾಯಿಂದ 1,000 ರೂಪಾಯಿನಲ್ಲಿ ಶುರು ಮಾಡಿದ್ವಿ. ಈ ತಿಂಗಳಲ್ಲಿ 45,000 ರೂಪಾಯಿ ಟಾರ್ಗೆಟ್ ಏನಾದರೂ ದಾಟಿದ್ರೆ ಆಲ್ಮೋಸ್ಟ್ ಒಂದು 1,40,000ದಿಂದ 1,50,000 ತನಕ ಸೇವ್ ಮಾಡಿರ್ತೀವಿ ಈ 5 ತಿಂಗಳಲ್ಲಿ. ಎಲ್ಲಿ 600,000 ರೂಪಾಯಿ, ಎಲ್ಲಿ 1ರಿಂದ 1.5 ಲಕ್ಷ ಅಲ್ಲ. ಸೊ ಇದೇ ನಾನು ಹೇಳೋದು, ಎಲ್ಲಿ ಶುರು ಮಾಡ್ತೀವಿ ಅನ್ನೋದು ಒಂದು, ಬಟ್ ಶುರು ಮಾಡಿ 100 ರೂಪಾಯಿ ಆಗಲಿ 10 ರೂಪಾಯಿ 1,000 ರೂಪಾಯಿ ಸೇರಿಸ್ಕೊಂಡ್ಬಂದರೆ ಅದನ್ನು ನಮ್ಮನ್ನು ಎಲ್ಲಿಗೆ ಕರ್ಕೊಂಬರುತ್ತೆ ಅನ್ನೋದು ಇನ್ನೊಂದು. ಸೊ ನನ್ನ ಜರ್ನಿನೇ ನಿಮ್ಗೊಂದು ಪ್ರೂಫ್. ಸೊ ದಯವಿಟ್ಟು ನಾನು ಯಾವಾಗಲೂ ಹೇಳೋ ಥರ, ನೀವು ಇನ್ನೂ ಸೇವಿಂಗ್ಸ್ ಜರ್ನಿ ನಿಮ್ಮದು ಕಾರಣಾಂತರಗಳಿಂದ ಶುರು ಮಾಡಿಲ್ಲ ಅಂದರೆ ದಯವಿಟ್ಟು ಇವತ್ತಾದರೂ ಶುರು ಮಾಡಿ. ಅದು 1 ರೂಪಾಯಿ ಇರಲಿ, 100 ರೂಪಾಯಿ ಇರಲಿ, 1,000 ರೂಪಾಯಿ ಇರಲಿ, 10,000 ಇರಲಿ, ಅದು ಪ್ರಾಬ್ಲಮ್ ಅಲ್ಲ. ಆ ಹ್ಯಾಬಿಟ್, ಆ ಪ್ರಾಕ್ಟೀಸ್ನ ಬೆಳೆಸ್ಕೊಳ್ಳಿ. ಅದು ಎಷ್ಟು ಸೇವ್ ಆಗುತ್ತೋ ಅಷ್ಟು ನಿಮಗೆ ಒಳ್ಳೆಯದು. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಅದನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ನನ್ನ ಮತ್ತು ನಿಮ್ಮ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ, ಜುಲೈ ತಿಂಗಳಲ್ಲಿ ನಾನು ಎಷ್ಟು ಸೇವ್ ಮಾಡಿದ್ದೀನಿ ಮಿಸ್ಟ್ರಿ ಬಾಕ್ಸಲ್ಲಿ ಅಂತ. ಸೊ ಅದು ಖಂಡಿತ ಬರುತ್ತೆ ನೆಕ್ಸ್ಟ್ ಲಾಂಗ್ ವಿಡಿಯೋನಲ್ಲಿ. ಐ ಥಿಂಕ್ ಶನಿವಾರ ಬರುತ್ತೆ, ಇವತ್ತು ಬುಧವಾರ ಅಲ್ಲ. ಸೊ ಶನಿವಾರ ಲಾಂಗ್ ವಿಡಿಯೋ ಬರುತ್ತೆ. ಸೊ ಅದಕ್ಕೆ ಮುಂಚೆ ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ನಿಮ್ಮ ಒಂದು ಅಮೂಲ್ಯ ಕ್ಷಣನ ಕೊಟ್ಟು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ. ಅಲ್ಲಿ ತನಕ ನಿಮಗೆ ನಮಸ್ಕಾರ ಹೇಳ್ತಾ, ಇದು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನಮಸ್ಕಾರ.